ಎಲ್ರಿಗೂ ನಮಸ್ಕಾರ. ಇವತ್ತು ಹಣ್ಣು ಮೆಣಸಿನ್ಕಾಯಿ ಉಪ್ಪಿನಕಾಯಿ ಹಾಕೋಣ, ಹೇಗೆ ಅಂತ ನೋಡೋಣ. ಇದು ನಾವು ಹಸಿರು ಮೆಣಸಿನ್ಕಾಯಿ ತಂದಿರ್ತೀವಲ್ಲ, ಅದರಲ್ಲಿ ಹಣ್ಣಾಗಿರೋ ಮೆಣಸಿನ್ಕಾಯಿಂದ ಮಾಡ್ತಾಯಿರೋದು. ಈ ಥರ ಒಂದರಲ್ಲಿ 2 ಭಾಗ ಮಾಡಿಕೊಂಡು ಹೀಗೆ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸಣ್ಣದಾಗಿ ಈ ಥರ ಕಟ್ ಮಾಡಿಕೊಂಡು, ಇದು ತುಂಬ ಚೆನ್ನಾಗಾಗತ್ತೆ. ಇದು ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಇಂಗು ಹಾಕೋಬೇಕು, ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ, ಈಗ ಕಟ್ ಮಾಡಿರುವಂಥ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಸ್ವಲ್ಪ ಅದರದ್ದು ಹಸಿ ವಾಸನೆ ಹೋಗೋ ಥರ ಹುರಿದು ರೆಡಿ ಇಟ್ಕೋಬೇಕು. ಇದಕ್ಕೆ ಉಪ್ಪು ಹಾಕಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಹುರಿಬೇಕು. ನಿಮ್ಮ ಮನೇಲೂ ಈ ಥರ ಮೆಣಸಿನ್ಕಾಯಿ ಉಳಿದಿದ್ರೆ ಹೀಗೆ ಮಾಡ್ಕೊಳ್ಳಿ. ಇದಕ್ಕೆ ಈಗ ಸ್ವಲ್ಪ ಮೆಂತ್ಯ ಪೌಡ್ರ್ ಹಾಕ್ತಾಯಿರೋದು ಮತ್ತು ಸಾಸಿವೆ ಪೌಡ್ರ್ ಹಾಕ್ತಾಯಿರೋದು. ಉಪ್ಪಿನಕಾಯಿಗೆ ಇದು ಹಾಕಿದರೆ ಚೆನ್ನಾಗಿರುತ್ತೆ. ಈಗ ಇದು ರೆಡಿ ಆಯಿತು. ಇದು 1 ವಾರ ಸ್ವಲ್ಪ ಸ್ಟೋರ್ ಮಾಡಿ ಬಿಟ್ಬಿಡಬೇಕು. ಯೂಸ್ ಮಾಡ್ಬೋದು. 1 ವಾರದ ನಂತರ ತೆಗೆದು ನೀವು ಯೂಸ್ ಮಾಡ್ಬೋದು. ಸ್ವಲ್ಪ ಇದಕ್ಕೆ ನಿಂಬೆ ಹುಳಿ ಹಾಕಬೇಕು. It is ready to eat.